ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿಸ್ ಕಿಚನ್. ಒಂದು 5 ನಿಮಿಷದಲ್ಲಿ 2 ಥರ ಎಳ್ಳುಂಡೆನ ಈಸಿಯಾಗಿ ಮಾಡ್ಕೋಬೇಕಾ? ಜಾಸ್ತಿ ಯಾವ ಇಂಗ್ರೀಡಿಯೆಂಟ್ಸು ಬೇಡ, ಏನು ಬೇಡ. ಜಸ್ಟು ಎಳ್ಳು ಮತ್ತು ಬೆಲ್ಲ ಇದ್ದರೆ ಸಾಕು 2 ಥರ ಎಳ್ಳುಂಡೆನ ಈಸಿಯಾಗಿ ಮಾಡ್ಕೊಬಿಡೋದು. ಜಾಸ್ತಿ ಏನು ನಾನು ಕ್ವಾಂಟಿಟಿ ತೊಗೊಳಕ್ಕೆ ಹೋಗ್ತಿಲ್ಲ, ಸ್ವಲ್ಪ ಅಷ್ಟೇ ಕ್ವಾಂಟಿಟಿಲಿ ಎಳ್ಳುಂಡೆನ ಈಸಿಯಾಗಿ ಮಾಡ್ಕೊಬಂದ್ಬಿಡೋಣ. ಇಲ್ಲಿ ನೋಡಿ, ನಾನು 1 ಕಪ್ಪಷ್ಟು ಕರಿ ಎಳ್ಳನ್ನ ತೊಗೊಂಡಿದ್ದೀನಿ. ನೀವಿಲ್ಲಿ ಬೇಕಾದ್ರೆ ಬಿಳಿ ಎಳ್ಳು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟು ಅದೇ ಕಪ್ ಅಳತೆಯಲ್ಲಿ ಅರ್ಧ ಕಪ್ಪಷ್ಟು ನಾನು ಇಲ್ಲಿ ಬೆಲ್ಲ ತೊಗೊಂಡಿದ್ದೀನಿ. ನೆಕ್ಸ್ಟು ಒಂದು ಏಲಕ್ಕಿ, ಇದು ಪ್ಯೂರ್ಲಿ ಆಪ್ಷನಲ್, ಇದು ಹಾಕದೆ ಹೋದ್ರೂ ನಡೆಯುತ್ತೆ, ಏನು ಹಾಕಲೇಬೇಕು ಅಂತಲೂ ಏನಿಲ್ಲ. ಇಷ್ಟೇ ಇಂಗ್ರೀಡಿಯೆಂಟ್ಸ್, ಜಾಸ್ತಿ ಏನೂ ಇಲ್ಲ, ಈಸಿಯಾಗಿ ಒಂದು 5 ನಿಮಿಷಕ್ಕೆ ಮಾಡ್ಕೋಬೋದು. ಈಗ ನೆಕ್ಸ್ಟು ಎಳ್ಳನ್ನ ಏನು ಮಾಡ್ಕೊಳ್ಳೋಣ, ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡು ಹೀಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದೇನು ನಿಮಗೆ 1 ನಿಮಿಷಕ್ಕೆಲ್ಲ ಚಟ್ಪಟ ಅಂತ ಆಗೋಗ್ಬಿಡುತ್ತೆ. ಹೈ ಫ್ಲೇಮ್ ಇಟ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ಇವಾಗ ಇದು ರೆಡಿ ಆಗಿದೆ. ಇದೇನು ಜಾಸ್ತಿ ಟೈಮ್ ಕೂಡ ಇಡ್ಸೋಲ್ಲ. ಈಗ ಇದನ್ನು ನಾನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ನೆಕ್ಸ್ಟ್ ಈಗ ಅದೇ ಬಾಣಲಿಗೆ ನಾನು ಏನು 1/2 ಕಪ್ ಬೆಲ್ಲ ತೊಗೊಂಡಿದ್ವಲ್ಲ ಅದನ್ನ ಇವಾಗ ಹಾಕ್ಕೊಳ್ತಿದ್ದೀನಿ. ಈಗ ಇದಕ್ಕೆ ಒಂದು 1/4 ಕಪ್ಪಷ್ಟು ನಾನಿಲ್ಲಿ ನೀರನ್ನ ಸೇರಿಸ್ಕೊಳ್ತಿದ್ದೀನಿ. 1/4 ಕಪ್ ಅಂದರೆ ಒಂದು 2 ಟೇಬಲ್ ಸ್ಪೂನ್ಗಳಷ್ಟು ನೀರನ್ನ ಇಲ್ಲಿ ನಾನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಹಾಕೊಂಡ್ಬಿಟ್ಟು ಬೆಲ್ಲ ಕರಗಬೇಕಷ್ಟೇ. ಇದೇನು 1 ನಿಮಿಷಕ್ಕೆಲ್ಲ ಬೆಲ್ಲ ಎಲ್ಲ ಕರಗೋಗ್ಬಿಡುತ್ತೆ. ಬೆಲ್ಲ ಕರಗಿ ಗಟ್ಟಿ ಪಾಕ ಬರೋವರೆಗೂ ನಾವಿಲ್ಲಿ ಕಾಯಿಸ್ಕೋಬೇಕಾಗುತ್ತೆ. ಇದು ಕರಗಿದ ತಕ್ಷಣವೇ ಒಂದು 30 ಸೆಕೆಂಡ್ಸ್ಗೆಲ್ಲ ಬಂದ್ಬಿಡುತ್ತೆ. ನೀವು ಕೈ ಬಿಡ್ದಂಗೆ ಎಲ್ಲೂ ಹೋಗ್ದಂಗೆ ಬೆಲ್ಲದ ಪಾಕನ ನೋಡ್ಕೊಳ್ತಾ ಇರಬೇಕಾಗುತ್ತೆ. ಈಗ ನೋಡಿ, ನಾನು ಏಲಕ್ಕಿ ತೊಗೊಂಡಿದ್ನಲ್ಲ ಅದನ್ನು ಈಗಲೇ ಕುಟ್ಟಿ ಹಾಕ್ಕೊಳ್ತಿದ್ದೀನಿ. ನೀವು ನೋಡ್ತಿರ್ಬೋದು ಬೆಲ್ಲ ಎಲ್ಲ ಯಾವ ಥರ ಬಬಲ್ಸ್ ಬರ್ತಿದೆ ಅಂತ ಪಾಕದಲ್ಲಿ. ಈಗ ಏನು ಮಾಡ್ಕೊಳ್ಳೋಣ, ಒಂದ್ಸಲ ಚೆಕ್ ಮಾಡ್ಕೊಬಿಡೋಣ. ಈ ಥರ ನೀರೊಳಗೆ ಹಾಕ್ಕೊಂಡ್ರೆ ಅದು ಒಟ್ಟುಗೂಡಬೇಕು. ಈ ಥರ ಆದರೆ ಇದು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ. ಈಗ ಇಮಿಡಿಯೇಟ್ಲಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಎಳ್ಳನ್ನ ನಾವು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬಿಡೋಣ. ನೋಡಿ, ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ, ಗಟ್ಟಿ ಪಾಕ ಇದು. ಈ ಥರ ಅಂದರೆ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಇಲ್ಲಿ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಪಾಕ ಬಂದಿದ ತಕ್ಷಣ ಗ್ಯಾಸ್ ಆಫ್ ಮಾಡಿಕೊಂಡು ಎಳ್ಳನ್ನ ಸೇರಿಸ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ತುಂಬ ಗಟ್ಟಿಯಾಗಿ ಕಲ್ಲಾದಂಗೆ ಆಗಿಬಿಡುತ್ತೆ, ಉಂಡೆಗಳು ತಿನ್ನೋಕ್ಕೆ ಕೂಡ ಬರಲ್ಲ, ಅಷ್ಟು ಗಟ್ಟಿ ಆಗಿಬಿಡುತ್ತೆ. ನೋಡಿ, ಈ ಥರ ಮಾಡಿಕೊಂಡ್ರೆ ಆಯಿತು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನು ಒಂದು ಸ್ವಲ್ಪ ಅಂದರೆ ಕೈಗೆ ಬೆಚ್ಚಗಿದ್ರೆ ಸಾಕು, ಬಿಸಿ ಇದ್ದಂಗೆ ಈ ಥರ ನೀಟಾಗಿ ಉಂಡೆ ಕಟ್ಕೊಳ್ಳಿ. ನಾನಿಲ್ಲಿ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊತಿಲ್ಲ. ನಾನೀಗ ತಗೊಂಡಿರೋ 1 ಕಪ್ಪಲ್ಲಿ ನನಗೊಂದು 5 ಎಳ್ಳುಂಡೆ ಆದರೆ ಸಾಕು ನೈವೇದ್ಯಕ್ಕೆ ಅಂತ ನಾನು ಮಾಡ್ಕೊಳ್ತಿರೋದು. ಸುಮ್ಮನೆ ಜಾಸ್ತಿ ಮಾಡಿಕೊಂಡ್ರೆ ಮನೇಲಿ ಯಾರು ತಿನ್ನೋರಿಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ. ಕ್ವಿಕ್ಕಾಗಿ ಇಷ್ಟಿಷ್ಟೇ ನೀವು ನೈವೇದ್ಯಕ್ಕೆ ಮಾಡಿಕೊಂಡ್ರೆ ಆಯಿತು. ಜಾಸ್ತಿ ಮಾಡಿ ವೇಸ್ಟ್ ಮಾಡ್ಕೊಳ್ಬೇಡಿ. ನೋಡಿ, ಈ ಥರ ಬೇಕಾದ್ರೂ ಮಾಡ್ಕೋಬೋದು. ಇದರಲ್ಲೇ ಇನ್ನೊಂದು ಥರ ಕೂಡ ಮಾಡ್ಕೋಬೋದು. ಇದೊಂದು ಸ್ವಲ್ಪ ತಣ್ಣಗಾಗಿದ ತಕ್ಷಣ ನಿಮಗೆ ಆ ಥರ ಉಂಡೆ ಕಟ್ಟೋದು ಕಷ್ಟ ಅನಿಸಿದ್ರೆ ಈ ಥರ ನೋಡಿ, ಒಂದು ಸ್ವಲ್ಪ ತಣ್ಣಗಾಗ್ತಿದ್ದಂಗೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 1-2 ರೌಂಡ್ ಆಡಿಸ್ಬಿಟ್ಟು ಇವಾಗ ಉಂಡೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿ. ಇದು ಬಿಗಿನರ್ಸ್ ಫ್ರೆಂಡ್ಲಿ ಆಗಿರುತ್ತೆ. ಉಂಡೆ ಕಟ್ಟೋಕ್ಕೆ ಬರದೇ ಇರೋರು ಕೂಡ ಈ ಥರ ನೀಟಾಗಿ 1-2 ರೌಂಡ್ ಮಾಡ್ಕೊಳ್ಳಿ ಸಾಕು. ಜಾಸ್ತಿ ಏನು ನೀವು ಪುಡಿ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ಈ ಥರ ನೀಟಾಗಿ ಉಂಡೆ ಕಟ್ಕೋಬೋದು. ಒಂದೇ ಎಳ್ಳುಂಡೆ ಪಾಕದಲ್ಲಿ ನೀವು 2 ಥರ ಉಂಡೆ ಮಾಡ್ಕೋಬೋದು. ನಿಮಗೆ ಬಾಯಿಗೆ ಸಿಗಬೇಕು ಎಳ್ಳು ಅಂದರೆ ನೀವು ಆ ಥರ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ನನಗೆ ಬಾಯಿಗೆ ಅಷ್ಟು ಸಿಗೋದು ಇಷ್ಟ ಆಗಲ್ಲ, ಸ್ವಲ್ಪ ಇದು ಈ ಥರ ಪುಡಿ ಆಗಿರಲಿ ಅಂದರೆ ಈ ಥರ ಮಾಡ್ಕೊಳ್ಳಿ. ಎರಡೂ ಟೇಸ್ಟ್ ಒಂದೇ ಇರುತ್ತೆ. ಬಟ್ ನಿಮಗೆ ಯಾವ ಥರ ತಿನ್ನೋಕೆ ಇಷ್ಟ ಆ ಥರ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ನೀವಿಲ್ಲಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಎಳ್ಳುಂಡೆ ಅಂತ. ಇದೇ ಪ್ರೊಸೀಜರಲ್ಲಿ ಮಾಡಿ ಇಟ್ಕೊಳ್ತಿದ್ದೀನಿ. ನೋಡಿ, ನನಗೊಂದು 5 ಎಳ್ಳುಂಡೆ ಆಯಿತು. ಇದೇನು ಆರಾಮಾಗಿ ಒಂದು 5 ನಿಮಿಷನೂ ಇಡ್ಸಲ್ಲ, ಅಷ್ಟು ಬೇಗನೆ ಎಳ್ಳುಂಡೆ ಮಾಡ್ಕೊಬಿಡ್ಬೋದು. ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಒಂದ್ಸಲ ಈ ಟೇಸ್ಟಿ ಎಳ್ಳುಂಡೆನ ನಿಮ್ಮ ಮನೇಲೂ ಈ ಹಬ್ಬಕ್ಕೆ ಮಾಡಿ ಹೇಗೆ ಬಂತು ಅಂತ ನನಗೂ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.